ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ನನ್ನ ಹೇರ್ ಕೇರ್ ರೂಟೀನ್. ನಾನು ನನ್ನ ಹೇರ್ನ ಯಾವ ಥರ ಕೇರ್ ಮಾಡ್ತೀನಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಕೆಮಿಕಲ್ ಇಲ್ಲ ಮತ್ತು ಜಾಸ್ತಿ ಖರ್ಚಿಲ್ಲ. ಹೆಚ್ಚಾಗಿ ನೀವು ಯಾವುದೇ ದುಡ್ಡು ಕೊಟ್ಟು ಹೊರಗಡೆಯಿಂದ ತರೋವಂಥದ್ದು ಏನೂ ಇಲ್ಲ. ಅದರ ಮನೆಯಲ್ಲೇ ಸಿಗೋ ನಮ್ಮ ಸುತ್ತಮುತ್ತ ಪರಿಸರದಲ್ಲೇ ಸಿಗುವಂತಹ ಐಟಮ್ಸ್ನ ಬಳಸಿ ನಮ್ಮ ಹೇರ್ನ ಯಾವ ಥರ ಕೇರ್ ಮಾಡ್ಕೊಬೋದು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಥರ ವರ್ಕ್ ಆಗ್ತಿದೆ ಅಂತ. ನನಗಂತೂ ನಿಜವಾಗ್ಲೂ ತುಂಬಾ ವರ್ಕ್ ಆಗುತ್ತೆ ಈ ರೆಮಿಡೀಸು. ನಾನು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೆ, ಬಟ್ ಈಗ ಸಮ್ ರೀಸನ್ಸಿಂದ ನನಗೆ ಈ ರೆಮಿಡೀಸ್ನ ಯೂಸ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ತುಂಬ ಗ್ಯಾಪ್ ಆಗಿಬಿಟ್ಟಿತ್ತು ನನ್ನ ಹೇರ್ಗೆ ಈ ರೆಮಿಡೀಸ್ನ ಅಪ್ಲೈ ಮಾಡಿ. ಇವತ್ತು ನಾನು ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ವಿಡಿಯೋನ ಶೂಟ್ ಮಾಡ್ಕೊಂಡು ನಿಮಗೆಲ್ಲರಿಗೂ ತಿಳಿಸೋಣ ನಾನು ಯಾವ ಥರ ಹೇರ್ ಕೇರ್ನ ಮಾಡ್ತೀನಿ ಅಂತ ಒಂದು ಥಾಟ್ ಬಂತು. ಅದಕ್ಕೆ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ನನ್ನ ಹೇರ್ ಯಾವ ಥರ ವರ್ಕ್ ಆಗಿದೆ ಅಂತ ನಿಮಗೆ ವಿಡಿಯೋ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಇನ್ಯಾಕೆ ಥರ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಾನೀಗ ಒಂದು ಚಿಕ್ಕ ಬೌಲ್ಗೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ರಾತ್ರಿ ಪೂರ್ತಿ ನೆನೆಯಲಿಕ್ಕೆ ಇಡ್ತಾ ಇದ್ದೀನಿ. ಇದನ್ನು ನೀವು ಯಾವತ್ತು ಹಚ್ಕೊತೀರೋ ಅದ್ರ ಹಿಂದಿನ ದಿನ ರಾತ್ರಿ ನೆನೆ ಇಡಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಚಿಕ್ಕ ಪಾತ್ರೆಗೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಒಂದು 2.5 ಟೇಬಲ್ ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕಿ ಅದನ್ನು ಒಲೆ ಮೇಲೆ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಇದೇನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಈ ಫ್ಲ್ಯಾಕ್ಸ್ ಸೀಡ್ಸಿಂದ ಬರೋ ಜೆಲ್ಲನ್ನು ನಾವು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರು ತುಂಬ ಸಾಫ್ಟ್ ಆ್ಯಂಡ್ ಸ್ಟ್ರೈಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಇದು ಬೇಯೋ ಅಷ್ಟರೊಳಗೆ ನಾನು ಒಂದು ಮಿಕ್ಸರ್ ಬೌಲ್ನ ತೊಗೊಂಡು ಅದಕ್ಕೆ ಕರಿಬೇವು, ನಾನಿಲ್ಲಿ ಒಣಗಿರೋ ಕರಿಬೇವು ತೊಗೊಂಡಿದ್ದೀನಿ, ನನಗೆ ಇಲ್ಲಿ ಸಿಗೋದಿಲ್ಲ ಅದಕ್ಕೋಸ್ಕರ. ನಂತರ ನಾನಿಲ್ಲಿ ದಾಸವಾಳದ ಎಲೆ ಅದನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ. ಇದೆರಡನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಫೈನ್ ಪೌಡರ್ ಆಗೋ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಹೆನ್ನ ಪೌಡ್ರು ಅಂದರೆ ಮೆಹಂದಿ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು 2-3 ಟೇಬಲ್ ಸ್ಪೂನಷ್ಟು ಈ ಪೌಡ್ರಿಗೆ ಹಾಕ್ತಾಯಿದ್ದೀನಿ. ನಾನೇನು ಕರಿಬೇವು ಮತ್ತು ದಾಸವಾಳ ಸೊಪ್ಪನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಹೆನ್ನ ಆಪ್ಷನಲ್, ಬೇಕಂದರೆ ನೀವು ಹಾಕ್ಕೊಬೋದು, ಇಲ್ಲಾಂದರೆ ಪರವಾಗಿಲ್ಲ. ಎರಡಕ್ಕೂ ಇವಾಗ ನಾನೇನು ಫ್ಲ್ಯಾಕ್ಸ್ ಸೀಡ್ಸ್ನ ಬೇಯಲಿಕ್ಕೆ ಇಟ್ಟಿದ್ನಲ್ಲ ಅದು ಇವಾಗ ರೆಡಿಯಾಗಿದೆ. ಇದನ್ನು ನಾನು ಒಂದು ಬಟ್ಟೆ ತೊಗೊಂಡು ಅದರಿಂದ ಆ ಜೆಲ್ನೆಲ್ಲ ಆಚೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನು ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ಇದೆಯಲ್ವ ಇದನ್ನು ನಾನು ಈ ಪೌಡರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಮಿಕ್ಸ್ ಮಾಡ್ತೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಅದು ಸ್ವಲ್ಪ ತಿಕ್ನೆಸ್ ಬರುತ್ತೆ. ಬೇಕಂದರೆ ಇದಕ್ಕೆ ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಯಾವುದೇ ಥರದ ನೀರು ಆ್ಯಡ್ ಮಾಡಲ್ಲ, ಯಾಕಂದರೆ ಅದು ಓವರ್ನೈಟ್ ಬಿಡೋದ್ರಿಂದ ನಾನು ಇದನ್ನು ಓವರ್ನೈಟ್ ಬಿಡ್ತೀನಿ. ಓವರ್ನೈಟ್ ಬಿಡೋದ್ರಿಂದ ಅದು ತಂತಾನೇ ಸಾಫ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಯಾವುದೇ ಥರದ ನೀರಾಗಲಿ ಬೇರೆ ಏನಾದರೂ ಆಗಲಿ ಯೂಸ್ ಮಾಡೋದಿಲ್ಲ. ಇದಕ್ಕೆ ನಾನು ಇವಾಗ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕರ್ಡ್ನ ಮಿಕ್ಸ್ ಮಾಡ್ತಿದ್ದೀನಿ ಅಷ್ಟೇ. ಈ ಕರ್ಡ್ ಏನಕ್ಕೆ ಅಂದರೆ ತಲೆಯಲ್ಲಿರೋ ಡ್ಯಾಂಡ್ರಫ್ನ ತೆಗೆದಾಕೋಕ್ಕೆ ಹೆಲ್ಪ್ ಮಾಡುತ್ತೆ. ಮೊಸರು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ರೆಗ್ಯುಲರಾಗಿ ಮೊಸರು ಪ್ಯಾಕ್ನ ನೀವು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಮೊಸರು ನಮ್ಮ ಹೇರ್ಗೆ. ನಂತರ ನಾನಿಲ್ಲಿದು ಫುಲ್ ಮಿಕ್ಸ್ ಆಗಾದಮೇಲೆ ಇದನ್ನು ನಾನು ರಾತ್ರಿ ಪೂರ ಅದನ್ನು ನೆನೆಯಲಿಕ್ಕೆ ಬಿಡ್ತೀನಿ. ನೆನೆಯಲಿಕ್ಕೆ ಬಿಟ್ಟಾದಮೇಲೆ ನೆಕ್ಸ್ಟ್ ಡೇ ನಾನೇನು ನೆನೆಸಿಟ್ಟಿರ್ತೀನಲ್ಲ ಮೆಂತೆ ಅದು ಮತ್ತು ನೆನ್ನೆನೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಹೇರ್ ಪ್ಯಾಕ್ನ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಅದು ಸಾಫ್ಟ್ ಆಗಿದೆ. ಈ ಥರ ಸಾಫ್ಟ್ ಆದಮೇಲೆ ನಾವು ಒಂದು ಮಿಕ್ಸರ್ ಬೌಲ್ ತೊಗೊಂಡು ಅದಕ್ಕೆ ನಾವೇನು ನೆನೆಸಿಟ್ಕೊಂಡಿದ್ವಲ್ಲ ಮೆಂತೆ ಅದನ್ನು ಹಾಕಿ ಫೈನ್ ಪೇಸ್ಟ್ ಆಗೋ ಥರ ರುಬ್ಕೊಬೇಕು. ರುಬ್ಕೊಂಡಾದಮೇಲೆ ಅದನ್ನು ನಾವೇನು ಹೇರ್ ಪ್ಯಾಕ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಮೆಂತ್ಯನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಮೆಂತ್ಯ ಪೇಸ್ಟ್ನ ನಮ್ಮ ತಲೆಗೆ ಅಪ್ಲೈ ಮಾಡೋದ್ರಿಂದ ತುಂಬಾ ಕೂದಲಲ್ಲಿ ಹೊಳಪು ಬರೋಕ್ಕೆ ಮೇನ್ ರೀಸನ್ನೇ ಮೆಂತ್ಯ ಆಗಿರುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು 1 ಅವರ್ ಹಾಗೇ ಬಿಟ್ಬಿಡಿ.
1 ಅವರ್ ಆದಮೇಲೆ ಇದು ಇವಾಗ ಅಪ್ಲೈ ಮಾಡೋಕ್ಕೆ ರೆಡಿ ಆಗಿದೆ. ಇವಾಗ ನಾನು ಈ ರೆಮಿಡೀಸ್ನ ಯಾವ ಥರ ಅಪ್ಲೈ ಮಾಡೋದು ಅಂತ ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ನೀವು ಹೇರ್ನ ಈ ಥರ ಬಿಚ್ಚಿಬಿಟ್ಟು ನೀಟಾಗಿ ಕೂಮ್ ಮಾಡ್ಕೊಬೇಕು. ಈ ಥರ ಕೂಮ್ ಮಾಡ್ಕೊಂಡು 2 ಪಾರ್ಟಿಷನ್ ಆಗಿ ಡಿವೈಡ್ ಮಾಡ್ಕೊಬೇಕು. ಈ ಥರ 2 ಪಾರ್ಟಿಷನ್ ಆದಮೇಲೆ ಇದನ್ನು ಈ ಥರ ಕೈಯಿಂದನೇ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಆವಾಗಲೇ ತಲೆಗೆಲ್ಲ ನೀಟಾಗಿ ಅಪ್ಲೈ ಆಗೋಕ್ಕೆ ಸಾಧ್ಯ. ಇದನ್ನು ಫಸ್ಟ್ 1 ಪಾರ್ಟಿಷನ್ಗೆ ನೀವು ಈ ಥರ ಅಪ್ಲೈ ಮಾಡ್ತಾ ಬನ್ನಿ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಇದನ್ನು ಫುಲ್ ಹೇರ್ಗೆ ಅಪ್ಲೈ ಮಾಡಿದ್ದೀನಿ. ಈ ಥರ ಫುಲ್ ಹೇರ್ಗೆ ಕ್ಲೀನಾಗಿ ನೀಟಾಗಿ ಯಾವುದೇ ಸ್ಪೇಸ್ ಬಿಡದೆ ಅಪ್ಲೈ ಮಾಡಿ ಆದಮೇಲೆ ಇದನ್ನು 1 ಅವರ್ ಆರ್ 2 ಅವರ್, ನಿಮಗೆ ಟೈಮ್ ಇಲ್ಲ ಅಂದರೆ 1 ಅವರ್ ಮಾಡ್ಕೊಳ್ಳಿ, ಇಲ್ಲಾಂದರೆ 2 ಅವರ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳಿ. ನಿಮ್ಮ ಹೇರ್ ಸಖತ್ ಸಾಫ್ಟ್ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್. ಇವಾಗ ನಂದು ಹೇರ್ ವಾಶ್ ಕಂಪ್ಲೀಟಾಗಿ ಆಗಿದೆ. ನನ್ನ ಕೂದಲು ಯಾವ ಥರ ಆಗಿದೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಇದು ನನಗೆ ಫೀಲ್ ಆಗ್ತದೆ ತುಂಬಾ ಸಾಫ್ಟ್ ಆಗಿದೆ ಅಂತ. ಅದು ಸಿಕ್ಕಾಪಟ್ಟೆ ಸಾಫ್ಟ್ನೆಸ್ ಕೊಡುತ್ತೆ. ಈ ಪ್ಯಾಕ್ ನಿಮಗೆ ಯಾವುದೇ ತರಹದ ಕೆಮಿಕಲ್ ಇಲ್ಲ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇಷ್ಟ ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಹೇರ್ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಮುಖಾಂತರ